टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಂಥ ಒಂದು ಪರಿಸ್ಥಿತಿನಲ್ಲಿ ಪ್ರತಿನಿತ್ಯ ನಾನು ಜನರ ಬದುಕಿಯನ್ನು ನೋಡ್ತಾ ಇದ್ದೇನೆ. ಇವತ್ತು ನೋಡ್ತಾ ಇದ್ದೀರಿ 2000 ರೂಪಾಯಿ, ಅದೇ ಒಂದು ದೊಡ್ಡ ಚರ್ಚೆ ನಡೆಸ್ತಾ ಇದ್ದೀರಿ. ಗೃಹಲಕ್ಷ್ಮಿ ಕರೆಂಟಿನ ಪರಿಸ್ಥಿತಿ ಏನಾಗುತ್ತೆ ಸ್ವಲ್ಪ ದಿವಸ ನೋಡಿ ಎಲ್ಲಿಗೆ ಬರುತ್ತೆ ಅಂತ ಹೇಳಿ, ಎಷ್ಟೆಷ್ಟು ಬಿಲ್ ಕಟ್ಟಬೇಕಾಗ್ತದೆ, ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಅದರವರೆಗೆ ನೀವೇ ಬರಬೇಕು. ಇವತ್ತು KSRTC ದರ ಎಷ್ಟಕ್ಕೆ ಏರಿಕೆ ಮಾಡಿದ್ರು, ಅಲ್ಲೆಲ್ಲ ಬೆಂಗಳೂರಿನ ಮೆಟ್ರೋ 60 ರೂಪಾಯಿ ಕೊಟ್ಟು ಆ ಮೆಟ್ರೋದಲ್ಲಿ ಹೋಗ್ತಾ ಇದ್ದದ್ದು 90 ರೂಪಾಯಿ ಬೆಲೆ ಜಾಸ್ತಿ ಮಾಡಿದ್ರು, 30 ರೂಪಾಯಿನ. ಇವತ್ತಾಗಲೇ ಮೆಟ್ರೋಗೆ ಜನ ಹೋಗೋದೇ ಕಡಿಮೆ ಮಾಡ್ತಾವ್ರೆ, ದುಡ್ಡು ಕಟ್ಟೋಕ್ಕಾಗಿದೆ. ಈ ರೀತಿ ಇವರು ದುಡ್ಡನ್ನು ನಿಮ್ಮ ತಲೆ ಹೊಡೆದು ನಿಮ್ಮಿಂದ ವಸೂಲಿ ಮಾಡಿ, ಅದೆಂಥದ್ದು ಫ್ರೀ ಬಸ್ಸು 2000 ರೂಪಾಯಿ, ನಾನು ಈ ರೀತಿ ತೆರಿಗೆ ಹಾಕಿ ದುಡ್ಡು ವಸೂಲಿ ಮಾಡಿದರೆ ತಿಂಗಳಿಗೆ 10,000 ಕೊಡುವೆ ಹೆಣ್ಮಕ್ಳಿಗೆ, 2,000 ಅಲ್ಲ 10,000 ಕೊಡುವೆ. ಅರ್ಥ ಮಾಡ್ಕೊಳ್ಳಿ. ನನ್ನ ಕಾರ್ಯಕ್ರಮ ಇದ್ದಿದ್ದು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಆಸ್ಪತ್ರೆಗಳು, ಸ್ಕೂಲ್ಗಳು, ನನ್ನ ರೈತರು, ನೀವೇನು ಬೆಳೆ ಬೆಳೀತೀರಿ ಅದಕ್ಕೆ ಯಾವ ರೀತಿ ಬೆಲೆ ನಿಗದಿ ಆಗಬೇಕು, ನಿಮಗೆ ಯಾವ ರೀತಿ ಯೋಜನೆ ತರಬೇಕು, ಇವೆಲ್ಲ ನಾವೇನು ಯೋಚನೆ ಮಾಡೋದು ಅದನ್ನೆಲ್ಲ ತರಬೇಕು ಅಂದರೆ 5 ವರ್ಷದ ಸರ್ಕಾರ ನೀವು ಕೈ ಕೊಟ್ಟರೆ ತರಬಹುದು. ಯಾವುದೋ ಒಂದು ದೇವರ ಒಂದು ಅನುಗ್ರಹದಲ್ಲಿ 15 ತಿಂಗಳು 20 ತಿಂಗಳಲ್ಲಿ ಯಾರ್ದೋ ಮುಲಾಜಲ್ಲಿ ಸರ್ಕಾರ ಮಾಡಿ, ಅಂಥ ಒಂದು ಸಂದರ್ಭದಲ್ಲೂ ನಿಮಗೆ ಒಳ್ಳೆ ಕೆಲಸ ಮಾಡಿಕೊಡ್ಲಿಲ್ವ? ನಾನು ಏನು ಅನ್ಯಾಯ ಮಾಡಿದೆ ರಾಜ್ಯದ ಜನತೆಗೆ? ದೇವೇಗೌಡರು ಏನು ಅನ್ಯಾಯ ಮಾಡಿದ್ದಾರೆ? ಅದೆಂಥದ್ದು ಮೇಕೆದಾಟು 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 ಮೇಕೆದಾಟು, ನಟ್ಟು ಬೋಲ್ಟು ಏನೋ ರಿಪೇರಿ ಮಾಡ್ತಾರಂತೀಗ. ನೀವು 136 ಸೀಟ್ ಕೊಟ್ಟಿದ್ದೆ ಯಾಕೆ ಜನ? ನೀವು ಮೇಕೆದಾಟು ತದ್ದೀರಿ ಅಂತಲೇ ನಿಮಗೆ ಕೊಟ್ಟಿರೋದಲ್ವಾ? ಪಾದಯಾತ್ರೆ ಮಾಡಿದ್ರಲ್ಲ, ಹಿಡ್ಕೊಂಡಿರೋದು ಯಾರು ನಿಮ್ಮನ್ನು? ಕುಮಾರಸ್ವಾಮಿ ಏನೋ ಮಂಡ್ಯದಲ್ಲಿ ಗೆದ್ದುಬಿಟ್ರೆ ಮೇಕೆದಾಟನ್ನ ಅನುಮತಿ ಕೊಡಿಸ್ತೀನಿ ಅಂತ ಹೇಳಿದ, ಎಲ್ಲವನ್ನ ಕುಮಾರಸ್ವಾಮಿ ಅಂತಾರೆ. ನಾನು ಅನುಮತಿ ಕೊಡಿಸೋದಕ್ಕೆ ನೀವು ಪಾರ್ಟ್ನರ್ಶಿಪ್ ಇಟ್ಕೊಂಡಿದ್ದಿಲ್ಲ ತಮಿಳುನಾಡಿನಲ್ಲಿ, DMK ಪಕ್ಷ ಅವ್ರ ಜೊತೆಲಿ ಸರ್ಕಾರ ಮಾಡ್ಕೊಂಡಿದ್ದೀರಲ್ಲ, ಮೊದಲು ತಮಿಳುನಾಡಿನಲ್ಲಿ ಅವ್ರನ್ನ ಒಪ್ಪಿಸ್ಕೊಂಡು ಬನ್ನಿ, ಅವ್ರು ಒಪ್ಕೊಂಡ್ಬಂದ್ರೆ 10 ನಿಮಿಷಕ್ಕೆ ಪ್ರಧಾನಮಂತ್ರಿಗಳ ಹತ್ರ ಕೊಡಿಸೋಣ. ನೀವು ಇಲ್ಲಿ ವಿರೋಧ ಮಾಡಿಸ್ಕೊಂಡು ನಿಮ್ಮ ಪಾರ್ಟ್ನರ್ನ ಇಟ್ಕೊಂಡು ನಮ್ಮ ಮೇಲೆ ದೂರದ್ರಾಗತ್ತೆ. ಯಾವ ನೀರಾವರಿ ಕೆಲಸ ಮಾಡ್ತಾ ಇದ್ದೀರಿ? ಕಳಸಾ ಬಂಡೂರಿ ಏನಾಗಿದೆ, ಅಪ್ಪರ್ ಭದ್ರಾ ಏನಾಗಿದೆ, ಅಪ್ಪರ್ ಕೃಷ್ಣ ಏನಾಗಿದೆ, ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು. ಒಂದು ಚನ್ನಪಟ್ಟಣದ ನನ್ನ ಜನತೆಗೆ ಹೇಳ್ತೀನಿ, ರಾಮನಗರದ ಜನತೆಗೆ ಹೇಳ್ತೇನೆ, ಈ ಜಿಲ್ಲೆಯ ಜನತೆಗೆ, ನಾವು ದೇವೇಗೌಡರು ನಾನು ಬರೋದಕ್ಕಿಂತ ಮುಂಚೆ ಈ ಜಿಲ್ಲೆ ಯಾವ ರೀತಿ ಇತ್ತು, ರಾಮನಗರದವರು ಕೆಲವರೆಲ್ಲ ಇಲ್ಲೆಲ್ಲ ಬಂದು ಅರ್ಜಿ ಇಟ್ಕೊಂಡು ಬಂದಿದ್ರು. ಯಾಗಿತ್ತು ಆ ರಾಮನಗರ ಪಟ್ಟಣ, ಇವತ್ತು ಯಾವ ರೀತಿ ಇದೆ ಯೋಚನೆ ಮಾಡ್ಕೊಳ್ಳಿ. ಅವತ್ತಿನ ಆರ್ಥಿಕ ಪರಿಸ್ಥಿತಿಗಳಿದ್ದೀರಂಥದ್ದು ಗ್ರೇಟರ್ ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಬಿಟ್ರೆ ನಿಮ್ಮ ಭೂಮಿ ಬೆಲೆ ಜಾಸ್ತಿ ಆಯ್ತದ. ಅದೇನು ಹಿಡದೆ ಭೂಮಿ ಬೆಲೆ ಜಾಸ್ತಿ ಮಾಡಿದ್ದೀವಿ. ರಾಮನಗರ ಜಿಲ್ಲೆ ಅಂತ ಹೆಸರು ಹೇಳ್ತಿದ್ದಂಗೆ ಬೆಲೆ ಜಾಸ್ತಿ ಆಗಲಿಲ್ವ? ಯಾವ ಅಭಿವೃದ್ಧಿಗಳನ್ನು ನಾವು ಮಾಡ್ತೀವಿ ಆಗ ಆಟೋಮೆಟಿಕಲಿ ಬೆಲೆ ಜಾಸ್ತಿ ಆಗ್ತದೆ, ಭೂಮಿ ಬೆಲೆ.